ಪಾಲಿಹೌಸಲ್ಲಿ ಫ್ಲವರ್ ಬೆಟರು, ಸಾಯಿಲ್ ಲೆಸ್ ಮಾಡೋದ್ರಿಂದ ನಮ್ಗೆ ಸಾಯಿಲ್ ಡಿಪೆಂಡ್ ಏನಿಲ್ಲ. ಆ ಲೆಕ್ಕಕ್ಕೆ ನೋಡಿದಾಗ ನಮ್ಗೆ ಇಲ್ಲಿ ಅದಕ್ಕೆ ಒಳ್ಳೆ ಮಾರ್ಕೆಟ್ ಇದೆ. ಬೆಂಗಳೂರಲ್ಲಿ ನೀವು ಸೀಸನಲ್ಲಿ ತುಂಬ ಇಂಪೋರ್ಟ್ ಮಾಡ್ತಾರೆ. ಒಬ್ಬೊಬ್ಬರು ಒಂದು 10 ಬಾಕ್ಸು 15 ಬಾಕ್ಸು 20 ಬಾಕ್ಸ್ ಥೈಲ್ಯಾಂಡಿಂದ ಇಂಪೋರ್ಟ್ ಆಗುತ್ತೆ. ಅದರಲ್ಲಿ ಆರ್ಕಿಡ್ ಏನಕ್ಕೆ ಅಂದರೆ 7-8 ವರ್ಷ ನಿಮಗೆ ಒಂದ್ಸಲ ಪ್ಲಾಂಟಿಂಗ್ ಮಾಡಿದ್ಮೇಲೆ ಒಂದು 7-8 ಇಯರ್ಸ್ ಅದರಲ್ಲೇ ಮ್ಯಾನೇಜ್ ಆಗುತ್ತೆ. ಬಣ್ಣ ಬಣ್ಣದ ಹೂವು ಮಾಡುತ್ತೆ ನಿಮ್ಮ ಆದಾಯ ಡಬಲ್. ಸಿಕ್ಕಾಪಟ್ಟೆ ಡಿಮಾಂಡ್ ಈ ಆರ್ಕಿಡ್. ವರ್ಷ ಪೂರ್ತಿ ಹೂವು, ವರ್ಷ ಪೂರ್ತಿ ಮಾರುಕಟ್ಟೆ, ವರ್ಷ ಪೂರ್ತಿ ಲಾಭ. ರೈತರೇ, ಹೂವಿನ ಕೃಷಿ ಅಂದ ತಕ್ಷಣ ಮಲ್ಲಿಗೆ ಆಗಿರ್ಬೋದು, ಸೇವಂತಿಗೆ ಆಗಿರ್ಬೋದು, ಚೆಂಡು ಹೂಗಳನ್ನ ಸಾಮಾನ್ಯವಾಗಿ ನೀವು ನೆನಪಿಸ್ಕೋತೀರಾ, ಅಥವಾ ಪಾಲಿ ಹೌಸ್ ಅನ್ನ ನಿರ್ಮಾಣ ಮಾಡಿ ಜರ್ಬೇರ ಕೃಷಿಯನ್ನ ಮಾಡ್ತೀರಾ. ಆದ್ರೆ ಇವೆಲ್ಲದಕ್ಕಿಂತ ಡಬಲ್ ಮಾರುಕಟ್ಟೆಯನ್ನ ಹೊಂದಿರುವಂತಹ ಒಳ್ಳೆ ಲಾಭವನ್ನ ತಂದ್ಕೊಡುವಂತ ಒಂದು ಹೂವಿದೆ. ಇವತ್ತು ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಅದೇ ಆರ್ಕಿಡ್ ಹೂವು. ಅಲಂಕಾರಿಕ ಪರ್ಪಸ್ಗೆ ಇದಕ್ಕೆ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ. ಹಾಗಾದ್ರೆ ಆರ್ಕಿಡ್ ಹೂವಿನ ಕೃಷಿಯನ್ನ ಹೇಗೆ ಮಾಡಬೇಕು, ಇದರಲ್ಲಿರುವಂತಹ ಸವಾಲುಗಳು ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋದಲ್ಲಿ ನಿಮಗೆ ಆರ್ಕಿಡ್ ಹೂವಿನ ಕೃಷಿಯಲ್ಲಿ ಶಿವಮೊಗ್ಗದ ರೈತ ಅವಿನಾಶ್ ಅವರು ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಬನ್ನಿ. ಆರ್ಕಿಡ್ ಅಂದರೆ ಇಲ್ಲಿ ನಮ್ಮ ಕಡೆ ಎಲ್ಲ ಈ ಮಲೆನಾಡಲ್ಲಿ ಸೀತಾಳೆ ಹೂ ಅಂತ ಈ ಮರದ ಮೇಲೆಲ್ಲ ಬಿಡುತ್ತೆ. ಅದೇ ವೆರೈಟಿನೇ, ಅದೇ ಜಾತಿ ದೊಡ್ಡದು. ಇದು ಏಷ್ಯಾ ಒರಿಜಿನ್ನೇ. ಈ ನಮ್ಮ ಥೈಲ್ಯಾಂಡು ಅಲ್ಲೆಲ್ಲ ತುಂಬ ಆ ವೆದರಿಗೆ ಆರಾಮಾಗಿ ಬೆಳೀತಾರೆ. ಅದಕ್ಕೆ ಹಾಟ್ ಹ್ಯೂಮಿಡ್ ವೆದರ್ ಬೇಕು. ಹಾಗಾಗಿ ಆ ಕಡೆ ಎಲ್ಲ ತುಂಬ ಆಮೇಲೆ ಕಾರ್ನೇಷನ್ ಬೆಳಿಬೇಕಾದ್ರೆ ಯಾರಿಗೆ ಕೊಡ್ತಾ ಇದ್ದೆ ಫ್ಲವರು, ಅವನು ಇಂಪೋರ್ಟ್ ಮಾಡ್ತಿದ್ದ ಆರ್ಕಿಡ್ನ. ಸೊ ಅವಾಗ ಅವನ ಡಿಮ್ಯಾಂಡ್ ಅಂತೂ ಇದೆ ಆರ್ಕಿಡ್ಗೆ ಅಂತ ಆಯಿತು. ಈಗ ಯಾಕಂದ್ರೆ ಅವರು ಸೀಸನಲ್ಲಲ್ಲಿ ಇಲ್ಲಿ ಸಿಗಲ್ಲ ಅಂತ ಬೇರೆ ದೇಶದಿಂದ ತರಿಸ್ತಿದ್ರು. ಹಾಗಾಗಿ ಅವ್ರನ್ನ ಕೇಳಿದಾಗ ಇಲ್ಲ ಚೆನ್ನಾಗಿದೆ, ಕ್ವಾಲಿಟಿ ಇಂಪಾರ್ಟೆಂಟು, ಸ್ವಲ್ಪ ಒಂದು ಆವ್ರೇಜ್ ಕ್ವಾಲಿಟಿ ಬಂದರೆ ಒಂದು ಮಿನಿಮಮ್ ರೇಟ್ ಅಂತೂ ಸಿಗುತ್ತೆ, ಮಾಡ್ಬೋದು ಅಂತ ಅವರು ಸ್ವಲ್ಪ ಧೈರ್ಯ ಹೇಳಿದರು. ಹಾಗಾಗಿ ಅದನ್ನು ಮಾಡೋಣ ಅಂತ. ಆರ್ಕಿಡಲ್ಲಿ ತುಂಬ ವೆರೈಟಿ ಇದೆ. ಅದರಲ್ಲಿ ಈಗ ನಾವು ಮಾಡ್ತಿರೋದು ಡೆಂಡ್ರೋಬಿಯಮ್ ಅಂತ ವೆರೈಟಿ. ಅದರಲ್ಲಿ ಫೆಲ್ನಾಪ್ಸಿಸ್ ಅಂತಿದೆ, ವ್ಯಾಂಡಾ ಅಂತಿದೆ, ಒಂದು 8-10 ವೆರೈಟಿ ಇದೆ. ಅದರಲ್ಲಿ ಇಂಡಿಯಾದಲ್ಲಿ ಸ್ವಲ್ಪ ಫೆಲ್ನಾಪ್ಸಿಸ್ಸು ಪಾಟೆಡ್ ಇದರಲ್ಲಿ ಸ್ವಲ್ಪ ಹೋಗುತ್ತೆ, ಈ ಆಫೀಸಲ್ಲಿ ಇಡೋಕ್ಕೆ ಆ ಥರ ಇದರಲ್ಲಿ ವಿತ್ ಪ್ಲ್ಯಾಂಟ್. ಇದು ಕಟ್ ಫ್ಲವರಲ್ಲಿ ಡೆಂಡ್ರೋಬಿಯಮ್ ಜಾಸ್ತಿ. ಆದ್ದರಿಂದ ನಾವು ಡೆಂಡ್ರೋಬಿಯಮ್ಮಿಗೆ ಸ್ವಲ್ಪ ಕಟ್ ಫ್ಲವರ್ ನೋಡೋಣ ಅಂತೇಳಿ ಡೆಂಡ್ರೋಬಿಯಮ್ ವೆರೈಟಿ ಇದು ಮಾಡಿದ್ವಿ. ಆರ್ಕಿಡ್ನ ಮೂಲ ಅಂದರೆ ಅದೇ ಏಷ್ಯಾ ಅಂತಾರೆ, ಫಿಲಿಪೈನ್ಸ್ ಅಥವಾ ಆ ಕಡೆ ಥೈಲ್ಯಾಂಡು ಆ ಆರಿಜಿನಿಂದ. ಬಟ್ ಈ ಕಡೆನೂ ಬೆಳೀತಾರೆ. ಇಲ್ಲೂ ನಮ್ಮ ನಾರ್ತ್ ಅಸ್ಸಾಂ ಕಡೆ ಎಲ್ಲ ಇದೆ ಅಂತಾರೆ, ಅಲ್ಲೂ ಆರ್ಕಿಡ್ಸ್ ಬೆಳೀತಾ ಇದ್ರು. ಬಟ್ ಆ ಕಡೆಯಿಂದ ಬಂದಿರ್ಬೋದು ಅಂತ, ಸುಮಾರು ವರ್ಷದಿಂದ ಆ ರೀಜನಿಂದ ಬಂದಿರ್ಬೋದು. ಬಟ್ ನಮ್ಮ ಮಲೆನಾಡಲ್ಲೆಲ್ಲ ಮಾಮೂಲಿ ಇದೆ. ಅದರಲ್ಲಿ ಸಣ್ಣ ವೆರೈಟಿ, ಅದು ಸೀತಾಳೆ ಹೂವು ಅಂತೆಲ್ಲ ಮರದ ಮೇಲೆ ಅದು ಆರ್ಕಿಡ್ ಥರನೇ ಇರುತ್ತೆ. ಬಟ್ ಅದು ನೀವು ಹತ್ತಿರದಿಂದ ಗಮನಿಸಿದ್ರೆ ಗೊತ್ತಾಗುತ್ತೆ, ಇದೇ ಶೇಪೇ ಇರುತ್ತೆ, ಬಟ್ ತುಂಬ ಸಣ್ಣ ಫ್ಲವರು. ಅದು ತುಂಬ ದೊಡ್ಡ ಫ್ಲವರ್ ಇರುತ್ತೆ. ಅದು ಮೋಸ್ಟ್ಲಿ ಆ ಕಡೆಯಿಂದ ಬಂದಿದೆ, ಅಲ್ಲಿ ಒರಿಜಿನ್ ಇರ್ಬೋದು. ಅದೇ ಡೆವಲಪ್ ಅಂದರೆ ಅದು ವೆರೈಟಿ ಇರ್ಬೋದು, ಫ್ಲವರ್ ಸ್ವಲ್ಪ ಸೈಜ್ ಆ ಥರ ಕಡಿಮೆ ಆ ಥರದ್ದು ಇರ್ಬೋದು. ಆಮೇಲೆ ನಿಧಾನ ಡೆವಲಪ್ ಆಗಿ ಅದರಲ್ಲಿ ಸ್ವಲ್ಪ ಹೈಬ್ರಿಡ್ ವೆರೈಟಿ ಬಂದಿದೆ. ಈಗ ಸ್ವಲ್ಪ ಅದರಲ್ಲಿ ಕಲರ್ಸು ಇದು ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ವೆರೈಟೀಸು ಬೇರೆ ಬೇರೆ ಇರ್ಬೋದು. ಬಟ್ ಆ ಕಡೆಯಿಂದ ಆ ಕಡೆ ದೊಡ್ಡ ಫ್ಲವರೇ ಇತ್ತಂದರೆ ಅಂದರೆ ಸೇಮ್ ಫ್ಯಾಮಿಲಿ. ಆ ಫ್ಯಾಮಿಲಿ ಈ ವೆನಿಲಾ ಎಲ್ಲ ಇದೆಯಲ್ಲ, ಅದೇ ಫ್ಯಾಮಿಲಿನೇ ಅದು ಆರ್ಕಿಡ್ಸು. ವೆನಿಲಾನೂ ಒಂಥರ ಆರ್ಕಿಡ್ಸ್, ಅದು ಬೇರೆ ಥರ ಅಂದರೆ ಅದನ್ನು ನಾವು ಬೀನ್ ಮಾಡ್ತೀವಿ, ಬಟ್ ಬೇರೆ ಅದರಲ್ಲಿ ಅದು ಆಗಲ್ಲ, ಬೀನ್ಸ್ ಆ ಥರದ್ದೇನು. ನನ್ನ ಅನುಭವದಲ್ಲಿ ತರಕಾರಿಗಿಂತ ಅಂದರೆ ಈಗ ಮಾಮೂಲಿ ನಮ್ಗೆ ಜಮೀನಿದೆ, ಹೊರಗಡೆ ಬೆಳಿತೀನಿ ತರಕಾರಿ, ಇದಕ್ಕೆ ಮಾರ್ಕೆಟಿಂಗ್ ಚೆನ್ನಾಗಿದೆ. ಬಟ್ ನಾವು ಪಾಲಿ ಹೌಸ್ ಅಂತ ಒಂದು ಅಪ್ಗ್ರೇಡೆಡ್ ಇದು ಮಾಡಿದಾಗ, ಈಗ ಬೆಂಗಳೂರು ಸುತ್ತಮುತ್ತ ಬೈಬ್ಯಾಕ್ ಇದರಲ್ಲಿ ನೀವು ತರಕಾರಿ ಬೆಳೆದ್ರೆ ವರ್ತು. ಬಟ್ ನಾವು ಇಲ್ಲಿ ಪಾಲಿ ಹೌಸಲ್ಲಿ ಈ ಕಡೆ ನೀವು ತರಕಾರಿಗಳನ್ನು ಬೆಳೆದಾಗ ಮಾರ್ಕೆಟಿಗೆ ಹೋದರೆ ನಾವು ಹೊರಗಡೆ ಬೆಳೆದಿರೋದಕ್ಕೂ ನಮಗೂ ಏನು ತುಂಬ ಡಿಫ್ರೆನ್ಸ್ ಇರೋಲ್ಲ. ನಾವಿಷ್ಟು ಇನ್ವೆಸ್ಟ್ ಮಾಡಿ ಅದೇ ಏರಿಯಾದಲ್ಲಿ ಬೆಳೆಯೋದು, ಇದರಲ್ಲಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬರ್ಬೋದು. ಆದರೆ ನಮಗೆ ಆ ಕಂಪ್ಯಾರಿಸನಲ್ಲಿ ಪಾಲಿ ಹೌಸಲ್ಲಿ ಫ್ಲವರ್ಸು ಬೆಟರ್ ಅನಿಸುತ್ತೆ ಟ್ರಾನ್ಸ್ಪೋರ್ಟೇಷನಿಗಾಗಲಿ. ಈಗ ನಮ್ಗೆ ಬೆಂಗಳೂರು 300 ಕಿಲೋಮೀಟ್ರ್ ಆಗುತ್ತೆ. ನಾನು ಅದೇ ಇಲ್ಲಿಂದ ತರಕಾರಿ ಅಥವಾ ಬೇರೆ ಏನು ಕಳಿಸ್ಬೇಕಂದ್ರೆ ನಂಗೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ತುಂಬ ಆಗುತ್ತೆ. ಲೋಕಲಲ್ಲಿ ಅಷ್ಟು ಕ್ವಾಂಟಿಟಿ ಬೇಕಾಗಲ್ಲ. ಆದ್ದರಿಂದ ಫ್ಲವರ್ ಆದರೆ ನಿಮಗೆ ಈಗ ಪೂನಾ ಕಳಿಸ್ಬೋದು. ಈಗ ಒಂದು 1000 ಫ್ಲವರ್ಸ್ ಅಂದರೆ ನಮಗೆ ಏನು 1 ಬಾಕ್ಸ್ 2 ಬಾಕ್ಸ್ ತುಂಬ ಒಂದು 100, 200, 500 ರುಪೀಸ್ ಒಳಗೆ ಟ್ರಾನ್ಸ್ಪೋರ್ಟೇಷನ್ನು ಮುಗ್ದೋಗುತ್ತೆ. ಅದರಿಂದ ಪಾಲಿ ಹೌಸಲ್ಲಿ ಫ್ಲವರ್ ಬೆಟರು. ಅದರಲ್ಲಿ ಆರ್ಕಿಡ್ ಏನಕ್ಕೆ ಅಂದರೆ ಸ್ವಲ್ಪ ನಿಮ್ಗೆ ಲೇಬರು, ಆಮೇಲೆ ಲಾಂಗ್ ಟೈಮಿಗೆ ನಾವು ಕಾರ್ನೇಷನ್ ಹಾಕಿದರೆ 2 ಇಯರ್ಸಿಗೆ ಮತ್ತೆ ರೀಪ್ಲಾಂಟಿಂಗ್ ಮಾಡಬೇಕು. ಕ್ರೈಸಂಥಮಮ್ ಮಾಡ್ತಾಯಿದ್ದೀನಿ, ಅದು 3 ಮಂತ್ಸಿಗೆ ಮತ್ತೆ ರೀಪ್ಲಾಂಟಿಂಗ್ ಮಾಡಬೇಕು. ಇದರಲ್ಲಿ ನೀವು ರೀಪ್ಲಾಂಟಿಂಗ್ ಅಂದರೆ ಅದು ಸಕ್ಕರ್ಸ್ ಬರುತ್ತೆ ಸೈಡಿಗೆ. ಆ ಸಕ್ಕರ್ಸ್ನೇ ಒಂದು 4-5 ಇಯರ್ಸ್ ಪ್ರತಿ ವರ್ಷ ಹೊಸ ಸಕ್ಕರ್ಸ್ ಬರುತ್ತೆ. ಅದರಲ್ಲಿ ನಿಮ್ಗೊಂದು 3-4 ಫ್ಲವರ್ ಸಿಗುತ್ತೆ. ಆ ಥರ ಒಂದು 7-8 ವರ್ಷ ನಿಮಗೆ ಒಂದ್ಸಲ ಪ್ಲಾಂಟಿಂಗ್ ಮಾಡಿದ್ಮೇಲೆ ಒಂದು 7-8 ಇಯರ್ಸ್ ಅದರಲ್ಲೇ ಮ್ಯಾನೇಜ್ ಆಗುತ್ತೆ.
ಆಮೇಲೆ ಕೂಡ ಅದನ್ನು ನೀವು ಮತ್ತೆ ಸಿಪ್ಪೆ ಕೆಳಗಡೆ ಎಲ್ಲ ಬೆಡ್ಡನ್ನ ಮತ್ತೆ ಹೊಸದಾಗಿ ಮಾಡ್ಕೊಂಡು ಆ ಸಕ್ಕರ್ಸ್ನೇ ಮತ್ತೆ ರೀಪ್ಲಾಂಟಿಂಗ್ ಮಾಡ್ಕೊಂಡ್ರೆ ಮತ್ತೊಂದು 4-5 ಇಯರ್ಸ್ ಮಾಡ್ಬೋದು. ಬಟ್ ಏನಂದರೆ ಸ್ವಲ್ಪ ಕ್ವಾಲಿಟಿ ಕಡಿಮೆ ಆಗುತ್ತೆ ಅಂತಾರೆ ಕಂಪ್ನಿಯವರು. ಆದರೆ ನಿಮ್ಗೊಂದು 7-8 ವರ್ಷ ನೀವು ಒಂದ್ಸಲಿ ಪ್ಲಾಂಟಿಂಗ್ ಮಾಡಿದ್ಮೇಲೆ ಒಂದು 7-8 ವರ್ಷ ಅಂತೂ ಫ್ಲವರಿಂಗ್ ಸಿಗುತ್ತೆ. ಬಟ್ ಏನಂದರೆ 1 ಇಯರ್ ಲೇಟ್ ನೀವು ಪ್ಲಾಂಟಿಂಗ್ ಮಾಡಿ ಒಂದು 9 ಮಂತ್ಸ್, ಅದು ಪ್ಲ್ಯಾಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸ್ವಲ್ಪ ಕಡಿಮೆ ಸೈಜಿನ ಪ್ಲ್ಯಾಂಟ್ಸ್ ತಗೊಂಡ್ರೆ ನಿಮ್ಗೊಂದು 9 ಮಂತ್ಸ್ ಬೇಕು ಫಸ್ಟ್ ಫ್ಲವರಿಂಗ್ ಆಗೋಕ್ಕೆ. ಕ್ವಾಲಿಟಿ ಫ್ಲವರ್ಸ್ ಎಲ್ಲ 1-1.5 ವರ್ಷ ಆಗುತ್ತೆ. ಅಲ್ಲಿಂದ ನಿಮ್ಗೊಂದು 6 ಇಯರ್ಸ್ ತನಕ ಒಳ್ಳೆ ಕ್ವಾಲಿಟಿ ಸಿಗುತ್ತೆ. ಆಮೇಲೆ ಮತ್ತೆ ಕ್ವಾಲಿಟಿ ಡಿಕ್ರೀಸ್ ಆಗುತ್ತೆ. ಬಟ್ ಮೇಂಟೆನೆನ್ಸ್ ಕಡಿಮೆ ಇರುತ್ತೆ. ಬೇರೆ ಫ್ಲವರ್ ಅಷ್ಟು ತುಂಬ ಮೇಂಟೆನೆನ್ಸ್ ಇರಲ್ಲ. ಸೊ ಫ್ಲವರ್ ಡೆಕೋರೇಷನ್ ಜಗತ್ತಿನಲ್ಲಿ ವಿಶಿಷ್ಟ ಸ್ಥಾನವನ್ನ ಗಳಿಸಿರುವಂತ ಆರ್ಕಿಡ್ ಹೂವನ್ನ ಸಾಕಷ್ಟು ಜನ ತಮ್ಮ ಮನೆ ಫಂಕ್ಷನ್ ಅಲ್ಲಿ ಆ ಒಂದು ಹೂ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹಾಗಾಗಿ ಮಾರುಕಟ್ಟೆಯಲ್ಲೂ ಕೂಡ ಇದಕ್ಕೆ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ. ಸೊ ಆರ್ಕಿಡ್ ಹೂವಿನ ಕೃಷಿ ಬಗ್ಗೆ ಇನ್ ಡಿಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಹೇಳಬೇಕು ಅಂತಂದ್ರೆ ಸ್ವಲ್ಪ ಕಷ್ಟ. ಆದ್ರೆ ಡೋಂಟ್ ವರಿ, ಇದರ ಬಗ್ಗೆ ಇನ್ ಡಿಟೇಲ್ ಆಗಿ ಮಾಹಿತಿ ಬೇಕು ಅಂತಂದ್ರೆ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಆರ್ಕಿಡ್ ಹೂವಿನ ಕೃಷಿ ಎಕರೆಗೆ 24 ಲಕ್ಷ ಯಾವ ರೀತಿಯಾಗಿ ಗಳಿಸಬೇಕು ಅನ್ನೋದ್ರ ಬಗ್ಗೆ 2 ಗಂಟೆಯ ಕೋರ್ಸ್ ಅನ್ನ ನಿಮ್ಮ ಒಂದು ಫ್ರೀಡಮ್ ಆಪ್ ಡಿಸೈನ್ ಮಾಡಿದೆ. ಇಲ್ಲಿ ನಿಮ್ಗೆ ಇನ್ ಡಿಟೇಲ್ ಆಗಿ ಮಾಹಿತಿ ಸಿಗುತ್ತೆ. ಆರ್ಕಿಡ್ ಹೂವಿನ ಕೃಷಿಯನ್ನ ಮಾಡಿ ನೀವು ಕೂಡ ಸಕ್ಸಸ್ ಆಗ್ಬೋದು. ನಾವು ಸಾಯಿಲ್ ಲೆಸ್ ಮಾಡೋದ್ರಿಂದ ಈಗ ನಮ್ಗೆ ಸಾಯಿಲ್ ಡಿಪೆಂಡ್ ಏನಿಲ್ಲ. ಸಾಯಿಲ್ ಹಿಂಗೆ ಇರಬೇಕು, ಆ ಥರ ಇರಬೇಕು. ಅದನ್ನು ಸ್ವಲ್ಪ ಈಗ ಬೇರೆ ಫ್ಲವರ್ ಜೊತೆಗೆ ಇದನ್ನು ಬೆಳಿಬೋದು ನೀವು. ಲೇಬರ್ ಕಡಿಮೆ ಸಾಕು. ಈಗಿನ ಕಾಲದಲ್ಲಿ ಲೇಬರು ಎಲ್ಲದು ಇಂಪಾರ್ಟೆಂಟ್ ಅಲ್ಲ. ಅದರಿಂದ ಸ್ವಲ್ಪ ಹೈ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಬಟ್ ಲಾಂಗ್ ಟರ್ಮ್ ಬರೋದ್ರಿಂದ ಬೆಳೆಯೋದು ಒಳ್ಳೆಯದು. ಆರ್ಕಿಡ್ ಮಾಡ್ಬೋದು ಅಂತ ಅನ್ಸುತ್ತೆ. ಆರ್ಕಿಡಲ್ಲಿ ಅದೇ ಹೇಳಿದ್ನಲ್ಲ, ನಾನು ಬೈಯರ್ಸ್, ನಾನು ಫ್ಲವರ್ ಕೊಡ್ತಾ ಇದ್ದವ್ರು ಮಾಮೂಲಿ ಬೆಂಗಳೂರಲ್ಲಿ ನೀವು ಸೀಸನ್ನಲ್ಲಿ ತುಂಬ ಇಂಪೋರ್ಟ್ ಮಾಡ್ತಾರೆ. ಒಬ್ಬೊಬ್ಬರು ಒಂದು 10 ಬಾಕ್ಸು, 15 ಬಾಕ್ಸು, 20 ಬಾಕ್ಸ್ ಥೈಲ್ಯಾಂಡಿಂದ ಇಂಪೋರ್ಟ್ ಆಗುತ್ತೆ. ಆ ಲೆಕ್ಕಕ್ಕೆ ನೋಡಿದಾಗ ನಮ್ಗೆ ಇಲ್ಲಿ ಅದಕ್ಕೆ ಒಳ್ಳೆ ಮಾರ್ಕೆಟ್ ಇದೆ. ಆಮೇಲೆ ತುಂಬ ಲೈಫ್ ತುಂಬ ಜಾಸ್ತಿ. ನಾವು ಬೇರೆ ಫ್ಲವರಲ್ಲಿ ಒಂದು 10 ಡೇಸ್ 15 ಡೇಸ್ ಮೇಂಟೈನ್ ಮಾಡ್ಬೋದಂದರೆ, ಇದು ನೀವು ಕೋಲ್ಡ್ ಚೈನಲ್ಲಿ ಮಾಡಿದರೆ ಹೆಚ್ಚು ಕಮ್ಮಿ 1 ಮಂತ್ ತನಕನೂ ಮೇಂಟೈನ್ ಮಾಡ್ಬೋದು ನೀವು ಕಟಿಂಗ್ ಮಾಡಿದ್ಮೇಲೆ. ಅದಕ್ಕೆ ನಾವು ಕಟ್ ಮಾಡಿ ಬಂಚ್ ಮಾಡಿದ್ಮೇಲೆ ಕೆಳಗಡೆ ಕಾಟನ್ ಇಟ್ಟು ಪ್ಯಾಕಿಂಗ್ ಮಾಡ್ತೀವಿ. ಅದು ಸ್ವಲ್ಪ ನೀರು ಹಾಕಿ, ಅದು ಒಂದು 15 ದಿವಸ ನಿಮ್ಗೆ ಶೆಲ್ಫ್ ಲೈಫ್ ಜಾಸ್ತಿ ಆಗುತ್ತೆ. ಇನ್ನೊಂದು ಬಾಟಲ್ ಸಣ್ಣ ಕ್ಯಾಪ್ಗಳು ಬರುತ್ತೆ, ಅದರಲ್ಲಿ ನೀರು ಹಾಕಿ ಅದನ್ನು ಇನ್ಸರ್ಟ್ ಮಾಡ್ತಾರೆ. ಅದನ್ನು ಮಾಡಿದ್ರೆ ನಿಮ್ಗೆ 1 ಮಂತ್ ತನಕ ನಾವು ಅದನ್ನು ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಆದ್ದರಿಂದ ಆಮೇಲೆ ಇಂಡಿಯಾದಲ್ಲಿ ನಿಮಗೆ ಶೆಲ್ಫ್ ಲೈಫ್ ಇರೋದ್ರಿಂದ ಈಗ ಡೆಲ್ಲಿಗೆ ಬೇಕಾದ್ರೂ ಕಳಿಸ್ಬೋದು. ಅಂದರೆ ನಿಮ್ಗೆ ಮಾರ್ಕೆಟಿಂಗ್ ಲಾಂಗ್ ಮಾರ್ಕೆಟಿಂಗು ಮಾಡ್ಕೋಬೋದು. ಆಮೇಲೆ ಇಂಪೋರ್ಟ್ ಮಾಡೋದ್ರಿಂದ ಇಲ್ಲಿ ಬೆಳೆಯೋ ಕಡಿಮೆ ಇರೋದು, ಜಾಸ್ತಿ ಇಂಪೋರ್ಟ್ ಆಗ್ತಾ ಇರೋದ್ರಿಂದ ಇಲ್ಲಿ ಚೆನ್ನಾಗಿದೆ ಮಾರ್ಕೆಟು. ಸ್ಟೇಬಲ್ ಇರುತ್ತೆ. ಈಗ ಜರ್ಬರ ಬೇರೆ ಎಲ್ಲ ಆದರೆ ನಿಮ್ಗೆ ಒಂದು ಸೀಸನಲ್ಲಿ ತುಂಬ 2 ರೂಪೀಸಿಂದ 200 ರೂಪೀಸ್ ತನಕನೂ ವೇರಿಯೇಷನ್ ಇರುತ್ತೆ. ಇದರಲ್ಲಾದರೆ ನಿಮ್ಗೆ ತುಂಬ ಇರೋಲ್ಲ. ನಮ್ಗೊಂದು ಸ್ಟಿಕ್ಕಿಗೆ 10 ರೂಪೀಸ್ ಮಿನಿಮಮ್ ಅಂತೂ ಸಿಗುತ್ತೆ. ಅಲ್ಲಿಂದ ಒಂದು 20-30 ರೂಪೀಸ್ ಒಳಗಡೆ ಒಂದು ಸ್ಟೇಬಲ್ ರೇಟ್ ಇರುತ್ತೆ. ಆದ್ದರಿಂದ ಮಾರ್ಕೆಟ್ ಸ್ಟೇಬಲ್ ಇದೆ ಬೇರೆದಕ್ಕಿಂತ. ಯಾರು ಬೇಕಾದರೂ ಮಾಡ್ಬೋದು. ಬಟ್ ಅದೇ ನೀವು ಜಾಗ, ವೆದರು, ಈ ಲೊಕೇಶನ್ ಇಂಪಾರ್ಟೆಂಟ್. ಆರ್ಕಿಡಲ್ಲಿ ಲೊಕೇಶನ್ ಇಂಪಾರ್ಟೆಂಟ್. ಯಾಕೆಂದರೆ ಅದು ಹಾಟ್ ಹ್ಯೂಮಿಡ್ ಬೇಕು. ಈಗ ನಮಗೂ ಸ್ವಲ್ಪ ಈಗ ಹಾಟ್ ಹ್ಯೂಮಿಡ್ ಪ್ರಾಬ್ಲಮ್ ಆಗ್ತಾ ಇದೆ. ಈಗ ವೆದರ್ ಈಗ ಕಂಟಿನ್ಯೂಸ್ ಮಳೆ ಆ ಥರ ಬರ್ತಾ ಇರೋದ್ರಿಂದ ಹಾಟ್ ಹ್ಯೂಮಿಡ್ ಇದ್ದರೆ ನಮ್ಗೆ ಫ್ಲವರಿಂಗ್, ನಮ್ಗೆ ಮಾಮೂಲಿ ಮಾರ್ಚ್, ಏಪ್ರಿಲ್, ಮೇ ಅವಾಗೆಲ್ಲ ತುಂಬ ಫ್ಲವರಿಂಗ್ ಆಗುತ್ತೆ. ಈ ವಿಂಟರು, ರೈನ್ ಸೀಸನ್ನಲ್ಲೆಲ್ಲ ನಮ್ಗೆ ಫ್ಲವರ್ ಕಡಿಮೆ ಆಗ್ತಾ ಬರುತ್ತೆ. ಅದೇ ಈಗ ಸೌತ್ ಕೇಂದ್ರ, ಗೋವಾ ಕಡೆ ಎಲ್ಲ ಅವ್ರಿಗೆ ವರ್ಷ ಇಡೀ ಒಳ್ಳೆ ಫ್ಲವರಿಂಗೇ ಸಿಗುತ್ತೆ. ಅದರಿಂದ ಅವ್ರಿಗೆ ಹಾಟ್ ಹ್ಯೂಮಿಡ್ ಈಗ ಬೆಳಿಬೇಕು ಅಂದಾಗ ಸ್ವಲ್ಪ ಲೊಕೇಶನ್ ನೋಡ್ಕೊಳ್ಳೋದು ಒಳ್ಳೆಯದು. ತುಂಬ ಕೋಲ್ಡ್ ವೆದರಲ್ಲೆಲ್ಲ ಅದಷ್ಟು ಚೆನ್ನಾಗಿ ಬರೋಲ್ಲ, ಫ್ಲವರಿಂಗ್ ಆಗೋಲ್ಲ, ತುಂಬ ಫ್ಲವರ್ಸ್ ಸಿಗೋಲ್ಲ. ಫ್ಲೋರಿಕಲ್ಚರ್ನ ನಾವು ಮಾಡೋದಾದ್ರೆ ಬಿಸ್ನೆಸ್, ಯಾಕೆಂದರೆ ಹೈ ಇನ್ವೆಸ್ಟ್ ಮಾಡಿರ್ತೀವಿ. ಅದರಿಂದ ಅದನ್ನ ರಿಟರ್ನ್ ತಗೋಬೇಕಾದ್ರೆ ನಾವು ಕಮರ್ಷಿಯಲ್ ಥಿಂಕಿಂಗೇ ಮಾಡ್ಕೊಂಡೆ ಯೋಚನೆ ಮಾಡೋದು ಒಳ್ಳೆಯದು. ಆದ್ದರಿಂದ ಅದನ್ನ ತುಂಬ ನೀವು ಪಾಲಿಹೌಸಿಗೆ ಅಷ್ಟೆಲ್ಲ ಇನ್ವೆಸ್ಟ್ ಮಾಡೋ ಅದನ್ನು ಬೆಳೆಸೋ ಇರೋದ್ರಿಂದ ಕಮರ್ಷಿಯಲಾಗೆ ಯೋಚನೆ ಮಾಡಿ ಅದಕ್ಕೆ ಆದಷ್ಟು ನಾವೇ ಮಾರ್ಕೆಟಿಂಗ್ ಮಾಡಿದ್ರೆ ಒಳ್ಳೆಯದು. ಲೋಕಲಲ್ಲಿ ಇದ್ದರೆ ಈಗ ತುಂಬ ನಾವೇ ಡೆಕೋರೇಟ್ರಿಗೆ ಮಾತಾಡ್ಕೊಳ್ಳೋದು ಆ ಥರ ಎಲ್ಲ ಮಾಡಿದ್ರೆ ಒಳ್ಳೆಯದು. ಅದಾಗಲಿಲ್ಲ ಅಂದರೆ ಲೋಕಲ್ ಯಾರು ಹೋಲ್ಸೇಲ್ ಬೈಯರ್ಸ್ ಇರ್ತಾರೆ ಅವ್ರನ್ನ ಕನ್ಸಲ್ಟ್ ಮಾಡಿ ಅವ್ರಿಗೆ ಡೈರೆಕ್ಟ್ ಬೈಯಿಂಗ್ ಇದು ಕೊಡೋದು ಒಳ್ಳೆಯದು. ಇದು ಅಂತರ ಬೆಳೆ ಅಲ್ಲ, ಇದು ಒಂದೇ ಬೆಳೆ. ನೀವು ಅದನ್ನ ಪಾಲಿ ಹೌಸಲ್ಲಿ ನಾವು ಹೊರಗಡೆ ಈ ವೆದರಿಗೆ ಕಷ್ಟ. ಈಗ ಅಂದರೆ ಅದಕ್ಕೆ ಡೈರೆಕ್ಟ್ ಸನ್ಲೈಟ್ ಬಿದ್ದರೆ ಸ್ಕ್ರ್ಯಾಚ್ ಆಗುತ್ತೆ, ಮೇಲ್ಗಡೆ ಲೀಫ್ ಎಲ್ಲ ಎಲ್ಲೋ ಆಗುತ್ತೆ. ಸೆಮಿ ಶೇಡ್ ಲವರ್ಸ್, ಅದು ಶೇಡ್ ಬೇಕು ಅದಕ್ಕೆ. ಹಂಗಂತ ತುಂಬ ಶೇಡು ಬೇಡ, ಸೆಮಿ ಶೇಡ್. ಅದಕ್ಕೆ ನಿಮಗೆ ಮಾಮೂಲಿ ಲಕ್ಸ್ ಅಂತ ನಾವು ಲೈಟ್ ಇಂಟೆನ್ಸಿಟಿ ಹೇಳ್ತೀವಿ. ಒಂದು 10,000ಇಂದ 16,000 ತನಕ ಲೈಟ್ ಇಂಟೆನ್ಸಿಟಿ ಬೇಕು ಅದಕ್ಕೆ. 16,000 ಎಬೋವ್ ಆದರೂ ಕಷ್ಟನೇ. ಕಡಿಮೆ ಆದರೆ ಪ್ರೊಡಕ್ಷನ್ ಇರಲ್ಲ, ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಅದರಿಂದ ಅದನ್ನ ಶೇಡ್ ಹೌಸಲ್ಲಿ ಕೆಲವೊಂದು ಕಡೆ ಮಳೆ ಕಡಿಮೆ ಇರೋ ಏರಿಯಾದಲ್ಲಿ ಶೇಡ್ ನೆಟ್ಟಲ್ಲಿ ಮಾಡ್ಬೋದು ಅಂತಾರೆ.
ಮಳೆ ಇರೋ ಕಡೆ ಪಾಲಿ ಹೌಸಲ್ಲಿ ಮಾಡೋದು ಒಳ್ಳೇದು. ನಾನೀಗ 4-5 ಇಯರ್ಸ್ ಆಯಿತು ನಾನು ಶುರು ಮಾಡಿ. 5 ಇಯರ್ಸಿಂದ ಆರ್ಕಿಡ್ ಶುರು ಮಾಡಿದ್ದೀನಿ. ನಾನು ಫ್ಲೋರಿಕಲ್ಚರ್ ಶುರು ಮಾಡಿ 2012ಇಂದ ಶುರು ಮಾಡಿದ್ದು. ಆಮೇಲೆ ಅದೇ ಫಸ್ಟ್ ಕಾರ್ನೇಷನ್ ಎಲ್ಲ ಮಾಡಿದೆ. ಆರ್ಕಿಡ್ ಶುರು ಮಾಡಿ 2015-16ಇಂದ ಶುರು ಆಗಿತ್ತು. ಇವಾಗಿಂದು ಆರ್ಕಿಡ್ ಕೃಷಿ ಫ್ಲವರಿಂಗ್ ಎಲ್ಲ ಚೆನ್ನಾಗಿ ಬಂತು. ಫ್ಲವರಿಂಗಿಗೆ ನಮಗೇನು ತೊಂದರೆ ಆಗಲಿಲ್ಲ. ಆದರೆ ಈಗ ಕರೋನಾ ಇದ್ರದ್ದು ಎಫೆಕ್ಟ್ಗಳೆಲ್ಲ ಪ್ರಾಬ್ಲಮ್ ಆಯಿತು ಬಿಟ್ಟರೆ, ಕೊಟ್ಟಾಗ ಮಾರ್ಕೆಟ್ ಓಪನ್ ಇದ್ದಾಗ ಸ್ಟೇಬಲ್ ರೇಟೇ ಸಿಕ್ಕಿದೆ. ಬಟ್ ಏನಂದರೆ ನಮಗೆ ಈಗ ಒಳ್ಳೆ ಸೀಸನಲ್ಲೇ ಮಾರ್ಚ್ ಏಪ್ರಿಲ್ ಮೇನಲ್ಲೇ ಅದು ನಮ್ಗೆ 2 ಸಲ ಲಾಕ್ಡೌನ್ ಆಗಿರೋದ್ರಿಂದ 4-5 ಮಂತ್ಸ್ ಇದಾಗಿರೋದ್ರಿಂದ ಆ ಟೈಮಲ್ಲಿ ತುಂಬ ಫ್ಲವರಿಂಗ್ ಆಗ್ತಾಯಿತ್ತು. ಅದೇ ತುಂಬ ಹೊಡೆತ ಕೊಟ್ಟಿದ್ದು. ಬಟ್ ಅದನ್ನ ಯಾರ್ದು ಇದರಲ್ಲಿಲ್ಲ ಅದು. ಆದರೆ ಫ್ಲವರಿಂಗ್ ಚೆನ್ನಾಗಿ ಆಗ್ತಾಯಿತ್ತು. ಮಾರ್ಕೆಟ್ ಸ್ವಲ್ಪ ಪ್ರಾಬ್ಲಮ್ ಆಯಿತು ಈಗ ಒಂದು 2 ಇಯರ್ಸಿಂದ. ನಾವು ಸ್ಟಾರ್ಟಿಂಗ್ ಕಾರ್ನೇಷನ್ ಮಾಡಿರೋದ್ರಿಂದ ಇನ್ನೊಂದು ಫ್ಲವರಿಗೆ ಹೋಗೋಣ ಅಂತ, ಇದು ಚೆನ್ನಾಗಿದೆ ಇನ್ನೊಂದು ಮಾಡೋಣ ಅಂತ ಇತ್ತು ಮನಸ್ಸಲ್ಲಿ. ಆವಾಗ ನಮ್ಮ ಕನ್ಸಲ್ಟೆಂಟ್ ಅವ್ರು ಲಕ್ಷ್ಮೀನಾರಾಯಣ ಅಂತ ಅವರು ಅಂದರು, ನೋಡೋಣ ಇದು ಆರ್ಕಿಡ್ ಇದೆ, ಆಂಥೋರಿಯಂ ಇದೆ, ಅವ್ರು ಸ್ವಲ್ಪ ಆಂಥೋರಿಯಂ ಅದೆಲ್ಲ ಮಾಡೋಣ ಅಂತ. ಅವಾಗ ಹಿಂಗೆ ಕಂಪ್ನಿಯವ್ರನ್ನ ಮಾತಾಡಿಸಿದ್ವಿ. ಬೇರೆ ದೇಶದ ಜೊತೆ ಟೈಡ್ ಅಪ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಕಂಪ್ನಿ ಜೊತೆ. ಅವ್ರು ಅಲ್ಲಿಂದನೇ ಸೀಡ್ಲಿಂಗ್ಸ್ ತಂದು, ಇವರೇನೂ ಮಾಡಲ್ಲ, ಅಲ್ಲಿಂದ ತಂದು ಇಲ್ಲಿ ಮಾರ್ಕೆಟಿಂಗ್ ಮಾಡ್ತಾರೆ. ಅವ್ರು ಹೇಳಿದ್ರು ಇಲ್ಲಿ ಚೆನ್ನಾಗಿದೆ ನಮ್ಮದು ವೆರೈಟಿ, ಇದು ನೋಡಿ ಅಂತ. ನಾವು ಅವರೇ 1-2 ಕಡೆ ವಿಸಿಟ್ ಮಾಡಿಸಿದ್ರು. ನಾವು ಇಲ್ಲಿ ಸಿರ್ಸಿಲ್ ಒಬ್ಬರು ಫ್ಲೋರಾ ಕಂಪ್ನಿ ಅವ್ರದ್ದು ಸಿರ್ಸಿಲಿತ್ತು, ಅವ್ರದ್ದು ಹೋಗಿ ನೋಡ್ಕೊಬಂದ್ವಿ. ಆ ಥರ ಎಲ್ಲ ನೋಡಿದ ಮೇಲೆ ಒಂಥರ ಚೆನ್ನಾಗಿತ್ತು ಅದು. ಆಮೇಲೆ ಯಾವುದೇ ಡೆಕೋರೇಷನಿಗೆ ಹೋದ್ರೆ ಸ್ವಲ್ಪ ಕಾಸ್ಟ್ಲಿ, ಅದು ಹೈ ಎಂಡ್ ಆಂಥೋರಿಯಮ್ಮು ಆರ್ಕಿಡ್ಸಲ್ಲಿ ಸ್ವಲ್ಪ ಹೈಯರ್ ಎಂಡ್ ಡೆಕೋರೇಷನಲ್ಲಿ ಬಳಸ್ತಾರೆ. ಅದರಿಂದ ಅದಕ್ಕೆ ಸ್ವಲ್ಪ ವ್ಯಾಲ್ಯೂ ಅಂತೂ ಇದೆ. ಸ್ವಲ್ಪ ಅಪ್ಗ್ರೇಡ್ ಮಾಡೋಣ ಅಂತೇಳಿ ಕಾರ್ನೇಷನ್ನಿಂದ ನೆಕ್ಸ್ಟ್ ಮಾಡ್ತಾ ಆರ್ಕಿಡಿಗೆ ಹೋದ್ವಿ. ನಿಮ್ಮ ಲೋಕಲ್ ಮಾರ್ಕೆಟಿಂಗ್ ಅದನ್ನು ಏನಿದೆ, ಯಾಕೆಂದರೆ ಟ್ರೆಂಡ್ ಚೇಂಜ್ ಆಗ್ತಾ ಇರುತ್ತೆ. ಒಂದು 4 ವರ್ಷ ಈಗ ಮುಂಚೆ ಜರ್ಬರ ಎಲ್ಲ ತುಂಬ ಆಗ್ತಾಯಿದ್ರು. ಈಗ ಕಲ್ಕತ್ತಾ ಕ್ರೈಸಾಂಥಮಮ್ ಅಂತ ಬಂದಿದೆ. ಈಗ ಜರ್ಬರ ಬದಲು ಅದನ್ನು ಯೂಸ್ ಮಾಡೋದು. ಟ್ರೆಂಡ್ ಚೇಂಜ್ ಆಗ್ತಾ ಇರುತ್ತೆ. ಈಗ ಅದರಲ್ಲಿ ನೀವು ಲೋಕಲ್ ಯಾವ ಥರ ಇದೆ ನಿಮ್ಗೆ ಮಾರ್ಕೆಟಿಂಗ್ ವಿಚಾರಿಸ್ಕೊಂಡು, ಲೋಕಲಲ್ಲಿ ನಿಮ್ಗೆ ಮಾಮೂಲಿ ಫ್ಲೋರಿಕಲ್ಚರೆಲ್ಲ ಇದ್ದರೆ ಬೈಯರ್ನ ವಿಚಾರಿಸ್ಕೋಬೋದು. ಹೊಸ್ದಾಗಿ ಬರ್ತೀವಿ ಅಂದರೆ ನನ್ನ ಅಡ್ವೈಸ್ ಇರೋದು ಫಸ್ಟ್ ಬೇರೆ ಫ್ಲವರಿಗೆ ಹೋಗಿ. ಈಗ ನೀವು 1 ಎಕರ್ ಮಾಡ್ತೀನಿ ಅಂದರೆ ಒಂದು 10 ಗುಂಟೆ ಸ್ವಲ್ಪ ಬೇರೆ ಕಾರ್ನೇಷನ್ನು ಜರ್ಬರ ಆ ಥರನ್ನೆಲ್ಲ ಬೆಳೆದು ಆಮೇಲೆ ಆರ್ಕಿಡಿಗೆ ಬಂದರೆ ಒಳ್ಳೇದಂತ ನನ್ನ ಅಭಿಪ್ರಾಯ. ಡೈರೆಕ್ಟ್ ಆರ್ಕಿಡಿಗೆ ಬರೋದಕ್ಕಿಂತ, ಯಾಕಂದರೆ ಹೈಯರ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ತುಂಬ ಜಾಸ್ತಿ. ಇದಕ್ಕಿಂತ ತುಂಬ ಇದಕ್ಕೆ ನಿಮ್ಗೊಂದು 30-40 ಲ್ಯಾಕ್ಸ್ ಆದರೆ ನಿಮ್ಗೆ ಅದೊಂದು ಹತ್ತಿರ ಡಬಲ್ ಆಗುತ್ತೆ, 70-80 ಲ್ಯಾಕ್ಸ್ ಪರ್ ಎಕರ್ ಆಗುತ್ತೆ. ಅದರಿಂದ ಒಂದೇ ಸಲ ನೀವು ಅದಕ್ಕೆ ಬಂದು ಆಮೇಲೆ ಮಾಮೂಲಿಗೆ ನಾವು ದುಡಿಯೋಕ್ಕೆ ಫೀಲ್ಡಿಗೆ ಬಂದಿರ್ತೀವಿ. ಈಗ ನೀವು ಆರ್ಕಿಡ್ ಪ್ಲಾಂಟಿಂಗ್ ಮಾಡಿ 1 ಇಯರ್ ನಿಮ್ಗೇನು ಇಳುವರಿ ಇಲ್ಲ, ನೀವು ಬರೀ ಪ್ಲ್ಯಾಂಟ್ಸ್ ನೋಡು ಅಂದರೆ ಸ್ವಲ್ಪ ನಮಗೂ ಬೇಜಾರಾಗತ್ತೆ. ಇವತ್ತು 1 ವಾರ ಹೋಗ್ತೀವಿ, 2 ವಾರ ಹೋಗ್ತೀವಿ, ಈಗ ಏನೂ ಇಲ್ಲ, ಇಷ್ಟೇ ಅದು ಫರ್ಟಿಲೈಸರ್ ಕೊಡು, ಅದು ಸ್ವಲ್ಪ. ಅದೇ ನೀವು ಬೇರೆ ಫ್ಲವರ್ ಜೊತೆಗೆ ಇದನ್ನು ಶುರು ಮಾಡಿದಾಗ ಈಗ ನಿಮ್ಗೆ ಅದ್ರದ್ದು ಅರ್ನಿಂಗ್ಸ್ ಇರುತ್ತೆ. ಅದ್ರ ಜೊತೆಗೆ ಇದನ್ನು ಮಾಡಿದಾಗ ನಿಮ್ಗೆ ಅದು ಸ್ವಲ್ಪ ಬರ್ಡನ್ ಅನಿಸಲ್ಲ. ಅದು ಒಂದನ್ನೇ ಮಾಡಿದಾಗ ಹೆಚ್ಚಿಗೆ 1 ಇಯರ್ ವೇಟಿಂಗ್ ಪೀರಿಯಡ್ ಇರುತ್ತೆ. ಅವಾಗ ಸ್ವಲ್ಪ ಕಷ್ಟ ಆಗ್ಬೋದು. ಕಮರ್ಷಿಯಲ್ ದೃಷ್ಟಿಯಿಂದ, ಇನ್ವೆಸ್ಟ್ಮೆಂಟ್ ದೃಷ್ಟಿಯಿಂದ ಅದೊಂದನ್ನೇ ಮಾಡೋದಕ್ಕಿಂತ ಬೇರೆಯವ್ರ ಜೊತೆಗೆ ಇದನ್ನು ಮಾಡೋದು ಒಳ್ಳೆಯದು. ಆರ್ಕಿಡ್ ಹೂವಿನ ಕೃಷಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡಿದ್ದೀವಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಜೊತೆಗೆ ಒಂದಷ್ಟು ಜನರಿಗೆ ಶೇರ್ ಕೂಡ ಮಾಡಿ. ಅವ್ರಿಗೂ ಕೂಡ ಫ್ರೀಡಮ್ ಆ್ಯಪ್ ನ ಡೌನ್ಲೋಡ್ ಮಾಡೋದಕ್ಕೆ ಹೇಳಿ. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೊಂದು ಕೃಷಿ ಐಡಿಯಾ ಜೊತೆ, ಮತ್ತೊಂದು ಕೃಷಿ ಮಾಹಿತಿ ಜೊತೆ ನಾನು ಮುಂದೆ ಹಾಜರಿರ್ತೀನಿ. ಬಾಯ್ ಬಾಯ್.